ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಿಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ ಅನ್ನೋದಾದ್ರೆ ನನಗೆ ಎಷ್ಟು ಬೇಕಾದರೂ ಚುಚ್ಚು ಮಾತಾಡಿ, ನಾನು ಸಹಿಸ್ಕೋತೀನಿ. ಆದರೆ ನಿಮಗೆ ಸಹಾಯ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡಿ ನಂದನ್ ಅವರೇ. ಈ ರೀತಿಲಾದರೂ ನಿಮಗೆ ನೆರವಾಗಿ ನನ್ನ ಮನಸ್ಸು ಹಗುರ ಆಗ್ತೈತೆ. ಓಹೋ ಹಾಗ ಅಂದರೆ ನೀನು ಮಾತ್ರ ಗಿಲ್ಟಿಂದ ಆಚೆ ಬಂದು ಆರಾಮಾಗಿರ್ಬೇಕು ಅಲ್ವಾ? ನಾನೇನು ಮಾಡಬೇಕು? ನಮ್ಮ ಮನೆಯವ್ರ ಹತ್ರನೇ ಸುಳ್ಳು ಹೇಳ್ಕೊಂಡು ಬದುಕ್ತಿದ್ದೀನಿ ನಾನು. ನನ್ನ ಅಪ್ಪ ಅಮ್ಮ ಅಜ್ಜಿ ಇವರೆಲ್ಲರ ಹತ್ರ ಎಂಥ ದೊಡ್ಡ ಸತ್ಯನ ಮುಚ್ಚಿಡ್ತಿದ್ದೀನಿ ನಾನು. ಈ ಗಿಲ್ಟಿಂದ ನಾನು ಯಾವಾಗ ಆಚೆ ಬರ್ತೀನಿ? ಅವ್ರಿಗೆಲ್ಲ ಸತ್ಯ ಹೇಳ್ಬಿಡ್ಲಾ? ಸತ್ಯ ಹೇಳಿದ್ಮೇಲೂ ಈ ಮನೆ ಇಷ್ಟೇ ನೆಮ್ಮದಿಯಾಗಿರುತ್ತಾ? ಮಾತಾಡು. ನೀನ್ ಯಾಕೆ ನಿನ್ ಬಗ್ಗೆ ಮಾತ್ರ ಯೋಚಿಸ್ತಿದ್ಯಾ? ನನ್ನ ಮನ್ಸಲ್ಲಿ ಏನ್ ನಡೀತಿದೆ ಅಂತ ಒಂದು ಕ್ಷಣ ಆದ್ರೂ ಯೋಚಿಸಿದ್ಯಾ ನೀನು? ನನ್ ಬಿಡು, ನಿನ್ ಸ್ವಂತ ತಂಗಿ ಬಾಳೆ ಹಾಳಾಗ್ತಿದ್ಯಲ್ಲ, ಅವಳ ಬಗ್ಗೆ ಯೋಚಿಸಿದ್ಯಾ ನೀನು? ಇದೆಲ್ಲ ನೀನ್ ಮಾಡಿರೋ ತಪ್ಪಿಂದ ಆಗಿರೋದು ಪದ್ಮಿನಿ. ಆದ್ರೆ ಈಗಲೂ ನೀನು ನಿನ್ ಮನ್ಸನ್ನ ಹಗುರ ಮಾಡ್ಕೊಳ್ಳೋ ಬಗ್ಗೆ ಮಾತ್ರ ಯೋಚಿಸ್ತಿದ್ಯಾ? ಇಲ್ಲ ನಂದನ್ ಅವರೇ, ನಾನು ಅವತ್ತು ಹೋಗಿ ತಪ್ಪು ಮಾಡಿದೆ ಅನ್ನೋದು ಎಷ್ಟು ಕಾಡ್ತಾಯ್ತೋ, ಆ ತಪ್ಪಿಂದ ನಿಮ್ಗೆ ಅನ್ಯಾಯ ಆಯ್ತಲ್ಲ, ನನ್ನ ತಂಗಿ ಜೀವನ ಹಾಳಾಯ್ತಲ್ಲ ಅನ್ನೋದು ಬರೀ ನನ್ನ ಕಾಡ್ತಿಲ್ಲ, ಕುಯ್ತೈತೆ ನಂದನ್ ಅವರೇ. ನನಗೆ ಒಂದೇ ಒಂದು ನಿಮಿಷ ಮಾತಾಡಕ್ ಬಿಡಿ, ನಾನು ನಿಮ್ಗೆಲ್ಲ ಹೇಳಿ ಅರ್ಥ ಮಾಡಿಸ್ತೀನಿ. ಏನು ಬೇಕಾಗಿಲ್ಲ. ಮತ್ತೆ ಮತ್ತೆ ನಾನೇನ್ ಕೇಳಬಾರ್ದು ಅನ್ಕೊಂಡಿರ್ತೀನೋ ಅದನ್ನೇ ಮಾತಾಡ್ತೀಯ ನೀನು. ನೀನ್ ಇದನ್ನೇ ಮಾತಾಡ್ತೀಯ ಅನ್ನೋದಾದ್ರೆ ಮಾತಾಡ್ಲೇಬೇಡ. ನಂದನ್ ಅವರೇ, ಬೇಡ, ನಾನೇ ತಗೊಳ್ತೀನಿ. ನಿಮ್ಮಿಬ್ಬರನ್ನ ಯಾರು ದೂರ ಮಾಡಕ್ ಆಗಕ್ಕಿಲ್ಲ. ನೀವಿಬ್ರು ಎಷ್ಟೇ ದೂರ ಹೋದ್ರು ಅದ್ಯಾವ್ರು ನಿಮ್ಮಿಬ್ಬರನ್ನ ಒಂದ್ ಮಾಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಕ್ಕ. ನೋಡಿ, ಆಗಿದಾಗೋಯ್ತು, ಅದನ್ನೆಲ್ಲ ಮರ್ತು ಮುಂದೆ ಇಬ್ರು ಒಂದಾಗಿ ಜೀವನ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿ. ಅಲ್ಲ, ಯಾರು ಇಷ್ಟಪಡದೇ ಇರೋ ಸತ್ಯನ ಹೇಳ್ತಾ ಇದ್ರೇನೆ ಸರಿ ಅಂತೆ. ಎಲ್ರಿಗೂ ನೋವು ಕೊಡೋ ಸತ್ಯನ ಯಾಕೆ ಹೇಳ್ಬೇಕು ಅಂತ. ನಡೆದಿದ್ದನ್ನ ನಾವೇ ಮರ್ತು ಬಿಡೋಣ. ಈ ಮನೆಯವರು ನಮ್ಮ ಮನೆಯವರೆಲ್ಲ ಅಂದ್ಕೊಂಡಿರೋ ಹಾಗೆ ನೀನು ನಂದನ್ ಅವರೇ ಗಂಡ ಹೆಂಡತಿಯಾಗಿ ಬಾಳಿ, ಅದೇ ಸರಿ, ಅದೇ ನ್ಯಾಯ. ರೀ, ಯಾಕ್ಲಿಲ್ಲ? ಏನಾಯ್ತು? ರೀ, ನನಗೆ
ಪದ್ಮಿನೇನೋ ಪೂರ್ವೇನೋ ಹಿಂಗ್ ನೋಡ್ಬೇಕು ಅನ್ನಿಸ್ತೈತೆ. ಕರ್ಕೊಂಡು ಹೋಗ್ರಿ. ಏನಪ್ಪ ಹೇಳ್ತಿದ್ದೀನಿ ನೀನು? ನಾವ್ ಈ ಸ್ಥಿತಿ ಆಗಿದ್ದೀವಿ, ಈಗ ನಾವು ಹೋಗಿ ಅವ್ರನ್ನ ಸಾಕು ರೀ. ಇಂಥದ್ದೇನಾರ ಒಂದ್ ನೆಪ ಹೇಳಿ ನನ್ ಬಾಯಿ ಮುಚ್ಚಿಸ್ಬೇಡಿ ನೀವು. ನಂಗೆ ಗೊತ್ತೈತೆ ನಾವಿರೋ ಸ್ಥಿತಿನಾಗೆ ಅವ್ರ ಮುಂದೆ ಹೋಗಿ ನಿಂತ್ಕೊಳಕ್ ನಮ್ ಕೈಲಿ ಆಗಕ್ಕಿಲ್ಲ ಅಂತವ. ಆದ್ರೆ ಈ ತಾಯಿ ಹೃದಯ ಆಯ್ತಲ್ಲ, ಇವೆಲ್ಲ ಲೆಕ್ಕಕ್ಕಿಲ್ಲ ಅವಕ್ಕೆ. ಎಂತ ಕೆಟ್ಟ ತಾಯಿ ಅಂತ ನನ್ ಬಗ್ಗೆ ನನಗೆ ಅಸಹ್ಯ ಆಗ್ತೈತೆ. ನನ್ನಿಬ್ರು ಬೆಳೆದ ಮಕ್ಳನ್ನ ಒಂದ್ ಕಿತನಾರ ಫೋನ್ ಮಾಡಿ ವಿಚಾರ್ಸಕ್ ಮಕ ಇಲ್ಲ ನನ್ಗೆ. ಒಂದ್ ಮಗಳನ್ನ ಮದುವೆ ಮಾಡಿ ಗಂಡನ್ ಮನೆಗ್ ಕಳ್ಸಿದೀವಿ. ಅವ್ರ ಮನೆಗ್ ಹೋಗಿ ನೋಡ್ಕೊಂಡ್ ಬರೋದಲ್ಲ. ಹಲೋ ಪದ್ಮಿನಿ, ಸಂದಾಗಿದ್ಯಾ? ಅಲ್ಲೆಲ್ಲದಕ್ಕೂ ಹೊಂದ್ಕೊಂಡಿದ್ಯಾ ತಾನೇ? ಏನು ಕಷ್ಟ ಇಲ್ಲ ಅಲ್ವಾ ನಿಂಗೆ ಅಂತಾನೂ ಕೇಳ್ತಿಲ್ಲ. ಪೂರ್ವಿನಾ, ನೀನು ಅಲ್ಲೇ ಇದ್ದು ಓದ್ಕೋ ಅಂತ ಅಲ್ಲೇ ಸುಮ್ನೆ. ಆ ಮಗಿಗೆ ಆ ಮನೇಲಿರಕ್ಕೆ ಬಿಲ್ಕುಲ್ ಇಷ್ಟ ಇಲ್ಲ. ಇಬ್ರು ನನ್ ಬಗ್ಗೆ ಅದೇನ್ ಅನ್ಕಂತಾರೋ. ಅಲ್ಲ, ಕಷ್ಟ ಏನು ಅಂತ ಕೇಳಲೇ ಇಲ್ವಲ್ಲ ನಮ್ಮವ್ವ. ಅವಳೇನಾರ ನನ್ನ ಎತ್ತು ತಾಯಿನ ಅಲ್ವಾ ಅಂತ ಒಂದು ಕ್ಷಣಕ್ಕೆ ಏನಾರ ಆ ಮಗಿಗೆ ಅನ್ಸ್ಬಿಟ್ರೆ ನನ್ ತಾಯಿ ಆಗಿನೋ ಏನ್ರಿ ಸಾಧನೆ ಮಾಡ್ದಂಗಾತು. ಅಮ್ಮಾಜಿ ಹೇಳು. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಹೇಳು ಜಯಂತಿ. ಏನಿಲ್ಲ, ಪಾಪ ನಂದನ್ಗೆ ಏಟಾದಾಗ್ಲಿಂದ ಪದ್ಮಿನಿ ಅವನ್ನ ನೋಡ್ಕೊಳ್ಳೋದೇ ಕೆಲಸ ಆಗೋಗಿದೆ. ನಿನ್ನೆ ರಾತ್ರಿ ಪದ್ಮಿನಿ ಸರಿಯಾಗಿ ನಿದ್ದೆ ಮಾಡಿದ್ಲೋ ಇಲ್ವೋ ಗೊತ್ತಿಲ್ಲ. ಮತ್ತೆ ಬೆಳಗ್ಗೆ ಎದ್ದಾಗ್ಲಿಂದ ತಿಂಡಿ ಊಟ ಅಂತ ಕೆಲಸ ಶುರು ಮಾಡಿದ್ಲು. ಆಮೇಲೆ ಸ್ನಾನ ಅದು ಇದು ಅಂತ ತುಂಬಾ ಕೆಲಸ ಇರುತ್ತೆ ಅಲ್ವಾ. ಅದಕ್ಕೇನೀಗ? ಅದಕ್ಕೆ ಎಲ್ಲ ಕೆಲಸನೂ ಅವಳೊಬ್ಳೆ ಯಾಕೆ ಮಾಡ್ಬೇಕು ಅಮ್ಮಾಜಿ? ನಾನು ಚಂಚಲನೂ ಕೆಲಸ ಮಾಡ್ತೀವಿ. ಅದು ಅಲ್ಲದೆ ಈ ಮನೆ ಅವಳಿಗೆ ಹೊಸ್ತು. ಎಲ್ಲ ಕೆಲಸನೂ ನಿಭಾಯಿಸೋಕೆ ಹೋಗಿ ಏನಾದರೂ ಎಡವಟ್ಟು ಮಾಡಿಬಿಟ್ರೆ ಕಷ್ಟ ಆಗತ್ತಲ್ವಾ ಅಮ್ಮಾಜಿ? ಅದನ್ನ ನಾನೇ ಹೇಳಕ್ ಹೋದ್ರೆ ಪದ್ಮಿನಿ ಏನು ಅನ್ಕೊಳ್ತಾಳೋ ಏನೋ. ಅದಕ್ಕೆ ನೀವೇ ಒಂದು ಮಾತು ಹೇಳಿ ಅಮ್ಮಾಜಿ. ಅವಳಿಗೂ ಬರಕ್ಕೆ ಹೇಳ್ಬಿಟ್ಟಿದ್ದೀನಿ. ಅವಳೇ ಬಂದ್ಲು. ಚಿಕ್ಕತ್ತೆ ನನ್ನ ಕರೆದ್ರಿ, ಏನಾದ್ರೂ ಬೇಕಿತ್ತಾ? ಪದ್ಮಿನಿ, ನಂದನ್ ಕೆಲಸ ಎಲ್ಲ ನೀನು ಒಬ್ಳೇ ಮಾಡ್ತಾ ಇದೀಯಾ? ನಿನಗೆ ತುಂಬಾ ಒತ್ತಡ ಅನಿಸ್ತಿದ್ಯಾ? ಅಯ್ಯೋ ಖಂಡಿತ ಇಲ್ಲ ಅಮ್ಮಾಜಿ, ನನ್ಗೇನು ಒತ್ತಡ ಆಗ್ತಿಲ್ಲ, ನಾನೆಲ್ಲ ಮಾಡ್ತೀನಿ. ಪದ್ಮಿನಿ, ನೀನೊಬ್ಳೇ ಕೆಲಸ ಯಾಕೆ ಮಾಡ್ಬೇಕು? ನಾನು ಚಂಚಲ ಇದೀವಲ್ಲ, ಕೆಲ್ಸನ ಹಂಚ್ಕೋತೀವಿ. ಹೌದು ಪದ್ಮಿನಿ, ನೀನ್ ಹಿಂಗೆ ಎಲ್ಲಾ ಕೆಲ್ಸನೂ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿದ್ರೆ ನಂದನ್ ಹುಷಾರಾಗೋಷ್ಟರಲ್ಲಿ ನೀನ್ ಹುಷಾರ್ ತಪ್ಪಿಡ್ತೀಯ ಅಷ್ಟೆ. ಹಂಗೆಲ್ಲ ಏನೂ ಇಲ್ಲ. ನಾನು ಏನ್ ಮಹಾ ಮಾಡ್ತಾ ಇದ್ದೀನಿ, ಅವ್ರಿಗೆ ಊಟ ತಿಂಡಿ ಮಾಡ್ಸೋದು, ವಾಕ್ ಮಾಡ್ಸೋದು, ಸ್ನಾನ ಮಾಡ್ಸೋದು ಅಷ್ಟೇ ಅಲ್ವಾ. ಇಷ್ಟೆಲ್ಲ ನಾನು ಕೆಲಸ ಅಂತ ಮಾಡ್ತಿಲ್ಲ, ಇದೆಲ್ಲ ನನ್ನ ಕರ್ತವ್ಯ. ಇದನ್ನ ನಾನೇ ಮಾಡ್ತೀನಿ. ನನಗೆ ಗೊತ್ತು ಪದ್ಮಿನಿ, ನೀನು ನಂದನ್ಗೋಸ್ಕರ ಮಾಡೋ ಪ್ರತಿ ಒಂದು ಕೆಲಸದಲ್ಲೂ ಪ್ರೀತಿ ತುಂಬಿರುತ್ತೆ. ಅದ್ಯಾವುದೂ ನಿನಗೆ ಹೊರೆ ಆಗಲ್ಲ ಅನ್ನೋದು ನನಗೂ ಚೆನ್ನಾಗಿ ಗೊತ್ತು. ಆದರೂ ನಿನಗೂ ಆಯಾಸ ಆಗತ್ತಲ್ವಾ? ಮನೆ ತುಂಬ ಜನರು ಇರಬೇಕಾದ್ರೆ ಎಲ್ಲ ಕೆಲಸನೂ ಎಲ್ಲರೂ ಶೇರ್ ಮಾಡ್ಕೊಂಡು ಮಾಡಿದ್ರೆ ನಿನಗೂ ಒತ್ತಡ ಕಮ್ಮಿ ಆಗತ್ತಲ್ವಾ? ಜಯಂತಿ ಹೇಳ್ತಾ ಇರೋದು ಸರಿಯಾಗಿದೆ. ಅವರು ಸ್ವಲ್ಪ ಎಲ್ಲ ಕೆಲಸನೂ ಮಾಡಲಿ ಬಿಡು. ಹೌದು ಅಮ್ಮಾಜಿ, ಪದ್ಮಿನಿ ಅಡ್ಗೆನ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಅವಳ ಕೈ ರುಚಿ ತುಂಬಾ ಚೆನ್ನಾಗಿದೆ. ಅಡ್ಗೆ ಊಟ ತಿಂಡಿ ಎಲ್ಲ ಪದ್ಮಿನಿನೇ ನೋಡ್ಕೊಳ್ಳಿ. ಓಕೆ ಅಲ್ವಾ ಅಮ್ಮಾಜಿ? ಹಾ
ಅಮ್ಮಜ್ಜಿ ನಂದನ್ಗೆ ತಿಂಡಿ ತಿನ್ಸೋದು ಊಟ ಮಾಡಿಸೋದು ಆ ಕೆಲಸ ನಾನು ನೋಡ್ಕೊಳ್ತೀನಿ. ನಂದನ್ಗೆ ವಾಕ್ ಮಾಡ್ಸೋದು ನಾನ್ ಮಾಡ್ತೀನಿ. ಅವ್ನ್ ಡ್ರೆಸ್ ಚೇಂಜ್ ಮಾಡ್ಸೋದು ಸ್ನಾನ ಮಾಡ್ಸೋದು ಜೆನಿ ನೋಡ್ಕೋತಾರೆ. ಓಕೆ ಅಲ್ವಾ? ಬೇಡ ಬೇಡ, ಬರೀ ಊಟ ತಿಂಡಿ ಜವಾಬ್ದಾರಿ ಮಾತ್ರ ನೀವು ವಹಿಸ್ಕೊಳ್ಳಿ ಸಾಕು. ಉಳಿದಂತೆ ಅವನಿಗೆ ತಿಂಡಿ ತಿನ್ಸೋದು, ಊಟ ಮಾಡಿಸೋದು, ಸ್ನಾನ ಮಾಡಿಸೋದು, ಟ್ಯಾಬ್ಲೆಟ್ ಕೊಡೋದು, ವಾಕ್ ಮಾಡಿಸೋದು ಎಲ್ಲವೂ ಪದ್ಮಿನಿನೇ ಮಾಡಬೇಕು. ಇವಳೇ ಮಾಡಲಿ. ಸರಿ ಅಲ್ವಾ ಪದ್ಮಿನಿ? ಸಮಾಧಾನ ಮಾಡ್ಕೊಬೇಕು. ಇಲ್ಲ, ನನಗೆ ಸಮಾಧಾನ ಇಲ್ಲ ರೀ. ಅವ್ರಿಬ್ರು ನೋಡ್ಬೇಕು ರೀ. ಕರ್ಕೊಂಡು ಹೋಗ್ರಿ, ದಯವಿಟ್ಟು ಕರ್ಕೊಂಡು ಹೋಗ್ರಿ. ಹೇ, ಕೂತ್ಕೋ ಕೂತ್ಕೋ. ಸಮಾಧಾನ ಮಾಡ್ಕೊ. ನೋಡು ಇಲ್ಲ, ಒಂದ್ಕಿತ ನನ್ನ ಮಾತು ಕೇಳು. ನನಗೂ ಅರ್ಥ ಆಗ್ತೈತಿ, ತಾಯಿ ಮನಸ್ಸು ಹೆಂಗೆ ಯೋಚನೆ ಮಾಡ್ತೈತಿ ಅಂತ ನನಗೂ ಅರ್ಥ ಆಗ್ತೈತಿ. ನನಗೂ ಅಪ್ಪನಾಗಿ ಅವ್ರನ್ನ ಮಾತಾಡಿಸ್ಬೇಕು, ಅವ್ನು ನೋಡ್ಕೊಂಬರ್ಬೇಕು, ಒಂದು ಸಾರಿ ಪ್ರೀತಿಯಿಂದ ಯಾರಿಗೆ ಒತ್ಕೋಬೇಕು ಅಂತ ನನಗೂ ಅನ್ನಿಸ್ತೈತಿ. ಅದೇನು ಮಾಡಿದ್ರು ಹೇಳು? ಎಂಥ ಸ್ಥಿತಿಗಿದ್ದೀವಿ ನಾವು? ಇವಾಗ ಹೋಗ್ಬಿಟ್ಟು ಅವ್ರ ಮುಂದೆ ನಿಂತ್ಕೊಂಡ್ರೆ ಸುಮ್ಮನೆ ಬಿಡ್ತೀವ? ನಮ್ಮ ಸ್ಥಿತಿ ಹೇಳ್ಕೊಂಡ್ಬಿಡ್ತೀವಿ, ಅವ್ರಿಗೂ ಅರ್ಥ ಆಗ್ತೈತೆ. ನಮ್ಮ ದುಃಖನ ಅವ್ರ ತವ ಹಂಚ್ಕೊಂಡ್ಬಿಟ್ರೆ ಅವ್ರಿಗೂ ದುಃಖ ಆಗಕ್ಕಿಲ್ವಾ? ಅಲ್ವಾ? ಯೋಚನೆ ಮಾಡೋ. ನೋಡು, ನಾವು ಗಟ್ಟಿಯಾಗಿ ಕುಂತ್ಕೊಳ್ಳವ, ಆಮೇಲೆ ಒಟ್ಟಿಗೆ ಹೋಗೋ ನೋಡ್ಕೊಂಬರೋ. ಈಗ ನೋಡು, ನಮ್ಮ ಪದ್ಮಿನಿ ಚೆನ್ನಾಗಿ ಅವಳತ್ವ, ಅವಳು ಖುಷಿಯಾಗಿ ಇರ್ತಾಳೆ. ಅಳಿಯೋದು ಭಾಳ ಚೆನ್ನಾಗಿ ನೋಡ್ಕೊಂತಾರೆ. ಇನ್ನು ಪೂರ್ವಿಗೆ ಅಲ್ಲಿರಕ್ಕೆ ಇಷ್ಟ ಇಲ್ದಿದ್ರು ಪದ್ಮಿನಿ ಅವಳಲ್ಲ ಜೊತೆಗೆ, ಅದಕ್ಕೆ ಖುಷಿಯಾಗಿರ್ತಾಳೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಾನು ಹೇಳಿದ್ನಲ್ಲ ಆಗ್ಲಿ, ಒಂಚೂರು ಗಟ್ಟಿ ಆಗಮ್ಮ, ಆಮೇಲೆ ಹೋಗಿ ಅವ್ರ ಜೊತೆ 1-2 ದಿವಸ ಇತ್ತು ಬಂದ್ಬಿಡುವ ಖುಷಿಯಾಗಿ. ಆಮೇಲೆ ಬರ್ರಿ ಇಲ್ಲಿಂದ ಕರೆಯವ.